everyone, welcome back to channel. In the part 1 and part 2, we discussed 20 questions which are most important for your exams like GPSTR and HSTR. Now we will discuss another 10 important repeated questions. Let's start our session. First question, Piaget's theory is theory of development. ಪಿಯಾಜೆ ಅವರ ಸಿದ್ಧಾಂತವು ವಿಕಾಸದ ಒಂದು ಸಿದ್ಧಾಂತವಾಗಿದೆ. ಆಪ್ಷನ್ಸ್ ಬಿಹೇವಿಯರ್ ವರ್ತನವಾದಿ, ಬಿ ಕಾಗ್ನಿಟಿವ್ ಕನ್ಸ್ಟ್ರಕ್ಟಿವಿಟಿಸ್ಟ್ ಅಥವಾ ಅರಿವಿನ ರಚನಾವಾದಿ, ಸಿ ಸೋಷಿಯಲ್ ಕನ್ಸ್ಟ್ರಕ್ಟಿವಿಟಿಸ್ಟ್ ಸಾಮಾಜಿಕ ರಚನಾವಾದಿ ಅಥವಾ ಸೈಕೋ ಅನಲೈಟಿಕಲ್ ಮನೋವಿಶ್ಲೇಷಣಾತ್ಮಕ. ದ ರೈಟ್ ಆನ್ಸರ್ ಈಸ್ ಕಾಗ್ನಿಟಿವ್ ಕನ್ಸ್ಟ್ರಕ್ಟಿವಿಟಿಸ್ಟ್ ಅಂದರೆ ಅರಿವಿನ ರಚನಾವಾದಿ. ಬಿಕಾಸ್ Piaget focused on how mental processes help children construct their own knowledge. ಇಲ್ಲಿ ಪಿಯಾಜೆ ಅವರ ಸಿದ್ಧಾಂತವು ಮಕ್ಕಳು ತಮ್ಮ ಅರಿವಿನ ಅಥವಾ ಬುದ್ಧಿಶಕ್ತಿಯ ಮೂಲಕ ಜ್ಞಾನವನ್ನು ಹೇಗೆ ಸೃಷ್ಟಿಸಿಕೊಳ್ಳುತ್ತಾರೆ ಎಂಬುದನ್ನು ವಿವರಿಸುತ್ತದೆ. ಹಾಗಾಗಿ ಪಿಯಾಜೆ ಅವರ ಸಿದ್ಧಾಂತವು ವಿಕಾಸದ ಒಂದು ಅರಿವಿನ ರಚನಾವಾದಿ ಸಿದ್ಧಾಂತವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಅಕಾರ್ಡಿಂಗ್ ಟು ಪಿಯಾಜೆಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್. ಪಿಯಾಜೆ ಪ್ರಕಾರ ಭಾಷಾ ಬೆಳವಣಿಗೆಯು ಯಾವುದರ ಮೇಲೆ ಅವಲಂಬಿತವಾಗಿದೆ? ಆಪ್ಷನ್ಸ್ ಎ ಸೋಷಿಯಲ್ ಇಂಟ್ರಾಕ್ಷನ್ ಸಾಮಾಜಿಕ ಸಂವಹನ, ಬಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಜ್ಞಾನಾತ್ಮಕ ವಿಕಾಸ, ರೀಇನ್ಫೋರ್ಸ್ಮೆಂಟ್ ಬಲವರ್ಧನೆ, ಬಯೋಲಾಜಿಕಲ್ ಮೆಚುರೇಷನ್ ಓನ್ಲಿ ಜೈವಿಕ ಪರಿಪಕ್ವತೆ ಮಾತ್ರ. ಹಿಯರ್ ದ ರೈಟ್ ಆನ್ಸರ್ ಈಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಜ್ಞಾನಾತ್ಮಕ ವಿಕಾಸ. ಬಿಕಾಸ್ Piaget believed that thought comes before language. A child must understand a concept before naming it. ಇಲ್ಲಿ ಇವರ ಪ್ರಕಾರ ಚಿಂತನೆ ಮೊದಲು ಬರುತ್ತದೆ, ನಂತರ ಭಾಷೆ. ಮಗು ಮೊದಲು ವಿಷಯವನ್ನು ಗ್ರಹಿಸಿ ನಂತರ ಅದನ್ನು ಪದಗಳಲ್ಲಿ ವ್ಯಕ್ತಪಡಿಸುತ್ತದೆ. ಹಾಗಾಗಿ ಇವರ ಪ್ರಕಾರ ಭಾಷಾ ಬೆಳವಣಿಗೆಯು ಜ್ಞಾನಾತ್ಮಕ ವಿಕಾಸದ ಮೇಲೆ ಅವಲಂಬಿತವಾಗಿದೆ. Next question, which of the following is not one of the 4 factors influencing development? ವಿಕಾಸದ ಮೇಲೆ ಪ್ರಭಾವ ಬೀರುವ 4 ಅಂಶಗಳಲ್ಲಿ ಪಿಯಾಜೆ ಯಾವುದನ್ನು ಸೇರಿಸಿಲ್ಲ? ಆಪ್ಷನ್ಸ್ ಮೆಚುರೇಷನ್ ಪರಿಪಕ್ವತೆ, ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಸಾಮಾಜಿಕ ಅನುಭವ, ರೀಇನ್ಫೋರ್ಸ್ಮೆಂಟ್ ಬಲವರ್ಧನೆ ಆರ್ ಈಕ್ವಿಲಿಬ್ರೇಷನ್ ಸಮತೋಲನ. ದ ರೈಟ್ ಆನ್ಸರ್ ಈಸ್ ಬಲವರ್ಧನೆ. Because reinforcement is a behaviorist term by Skinner, but Piaget's factors are maturation, activity, social experience and equilibration. ಇಲ್ಲಿ ಬಲವರ್ಧನೆಯು ಸ್ಕಿನ್ನರ್ ಅವರ ಸಿದ್ಧಾಂತಕ್ಕೆ ಸೇರಿದ್ದು. ಪಿಯಾಜೆ ಅವರು ಅವರ 4 ಅಂಶಗಳು ಏನೆಂದರೆ ಪರಿಪಕ್ವತೆ, ಚಟುವಟಿಕೆ, ಸಾಮಾಜಿಕ ಅನುಭವ ಮತ್ತು ಸಮತೋಲನವಾಗಿದೆ. ಹಾಗಾಗಿ ಇದರಲ್ಲಿ ಯಾವುದು ಅಲ್ಲ ಅಂದರೆ ಬಲವರ್ಧನೆ. ನೆಕ್ಸ್ಟ್ ಕ್ವೆಶ್ಚನ್, ದ ಟರ್ಮ್ ಕಲೆಕ್ಟಿವ್ ಮೊನಲಾಗ್ ಈಸ್ ಅಸೋಸಿಯೇಟೆಡ್ ವಿತ್. ಸಾಮೂಹಿಕ ಏಕಭಾಷಣ ಎಂಬ ಪದ ಯಾರಿಗೆ ಸಂಬಂಧಿಸಿದೆ? ಆಪ್ಷನ್ ಎ ವೈಗಾಟ್ಸ್ಕಿ, ಬಿ ಪಿಯಾಜೆಟ್, ಸಿ ಬ್ರೂನರ್, ಡಿ ಕಾಲ್ಬರ್ಗ್. ದ ರೈಟ್ ಆನ್ಸರ್ ಈಸ್ ಪಿಯಾಜೆಟ್. ಬಿಕಾಸ್ this occurs in the pre-operational stage where children talk at each other but not with each other. ಇಲ್ಲಿ ಪೂರ್ವ ಕಾರ್ಯಕಾರಿ ಹಂತದಲ್ಲಿ ಮಕ್ಕಳು ಗುಂಪಿನಲ್ಲಿದ್ದರೂ ಒಬ್ಬರಿಗೊಬ್ಬರು ಸಂವಹನ ಮಾಡದೆ ತಮ್ಮಷ್ಟಕ್ಕೆ ತಾವೇ ಮಾತನಾಡಿಕೊಳ್ಳುವುದನ್ನೇ ಏನಂತ ಕರೀತಾರೆ ಅಂದರೆ ಸಾಮೂಹಿಕ ಏಕಭಾಷಣ ಆರ್ ಕಲೆಕ್ಟಿವ್ ಮೊನಲಾಗ್ ಎಂದು ಕರೀತಾರೆ. ಇದನ್ನು ಯಾರು ಕೊಟ್ಟಿದ್ದು ಅಂದರೆ ಪಿಯಾಜೆ. ನೆಕ್ಸ್ಟ್ ಕ್ವೆಶ್ಚನ್, ಪಿಯಾಜೆಟ್ ಥಿಯರಿ ಆಫ್ ಡೆವಲಪ್ಮೆಂಟ್ ಈಸ್ ಡಿಸ್ಕಂಟಿನ್ಯೂಯಸ್ ಬಿಕಾಸ್. ಪಿಯಾಜೆ ಸಿದ್ಧಾಂತವು ಅವಿಚ್ಛಿನ್ನವಲ್ಲದ್ದು ಅಂದರೆ ಹಂತಗಳ ಸಿದ್ಧಾಂತ ಎಂದು ಕರೆಯಲ್ಪಡುತ್ತದೆ. ಏಕೆಂದರೆ ಆಪ್ಷನ್ ಎ ಇಟ್ ಹ್ಯಾಪನ್ಸ್ ಇನ್ ಸ್ಮೂತ್ ಇನ್ಕ್ರಿಮೆಂಟ್ಸ್. ಇದು ನಿರಂತರವಾಗಿ ನಡೆಯುತ್ತದೆ, ಹಾಗಾಗಿ ಇದನ್ನು ಹಂತಗಳ ಸಿದ್ಧಾಂತ ಎಂದು ಕರೆಯುತ್ತಾರೆ. ಇಟ್ ಪ್ರೋಗ್ರೆಸಸ್ ಥ್ರೂ ಡಿಸ್ಟಿಂಕ್ಟ್ ಕ್ವಾಲಿಟೇಟಿವ್ ಸ್ಟೇಜಸ್. ಇದು ಸ್ಪಷ್ಟವಾದ ಗುಣಾತ್ಮಕ ಹಂತಗಳ ಮೂಲಕ ಸಾಗುತ್ತದೆ, ಹಾಗಾಗಿ ಇದನ್ನು ಹಂತಗಳ ಸಿದ್ಧಾಂತ ಎಂದು ಕರೆಯುತ್ತಾರೆ. ಆರ್ ಇಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ಎನ್ವಿರಾನ್ಮೆಂಟ್. ಇದು ಪರಿಸರದ ಮೇಲೆ ಅವಲಂಬಿತವಾಗಿದೆ, ಹಾಗಾಗಿ
ಇದನ್ನು ಹಂತಗಳ ಸಿದ್ಧಾಂತ ಎಂದು ಕರೀತಾರ. ಆರ್ ಇಟ್ ಸ್ಟಾಪ್ ಅಟ್ ಏಜ್ 15. ಇದು 15ನೇ ವಯಸ್ಸಿಗೆ ನಿಲ್ಲುತ್ತದೆ, ಹಾಗಾಗಿ ಇದನ್ನು ಡಿಸ್ಕಂಟಿನ್ಯೂಸ್ ಎಂದು ಕರೀತಾರ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಇಟ್ ಪ್ರೋಗ್ರೆಸಸ್ ಥ್ರೂ ಡಿಸ್ಟಿಂಕ್ಟ್ ಕ್ವಾಲಿಟೇಟಿವ್ ಸ್ಟೇಜಸ್ ಬಿಕಾಸ್ Piaget's theory suggests development happens in specific separate stages like climbing stages. ಇಲ್ಲಿ ವಿಕಾಸವು ಹಂತ ಹಂತವಾಗಿ ನಡೆಯುತ್ತದೆ ಎಂದು ಪಿಯಾಜೆಟ್ ನಂಬಿದ್ದರು. ಅದಕ್ಕೆ ಇದನ್ನು ಹಂತಗಳ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ಇನ್ ಪಿಯಾಜೆಟಿನ್ ಕ್ಲಾಸ್ ರೂಮ್ ದ ಟೀಚರ್ಸ್ ರೋಲ್ ಈಸ್ ಟು ಬಿ ಪಿಯಾಜೆ ಅವರ ತರಗತಿಯಲ್ಲಿ ಶಿಕ್ಷಕನ ಪಾತ್ರವೇನು? ಆಪ್ಷನ್ ಎ ಡಿಕ್ಟೇಟರ್ ಸರ್ವಾಧಿಕಾರಿ, ಆಪ್ಷನ್ ಬಿ ಫ್ಯಾಸಿಲಿಟೇಟರ್ ಸುಗಮಕಾರ ಅಥವಾ ಸಹಾಯಕ, ಸಿ ಲೆಕ್ಚರರ್ ಉಪನ್ಯಾಸಕ, ಆರ್ ಪ್ಯಾಸಿವ್ ಅಬ್ಸರ್ವರ್ ನಿಷ್ಕ್ರಿಯ ವೀಕ್ಷಕ. ದ ರೈಟ್ ಆನ್ಸರ್ ಈಸ್ ಫ್ಯಾಸಿಲಿಟೇಟರ್ ಸುಗಮಕಾರ ಬಿಕಾಸ್ he believed that the teacher should provide materials and opportunities for children to discover knowledge themselves. ಪಿಯಾಜೆ ಅವರು ಏನು ಬಿಲೀವ್ ಮಾಡಿದ್ರು ಅಂದರೆ ಶಿಕ್ಷಕರು ಕೇವಲ ಜ್ಞಾನವನ್ನು ಹಂಚುವವರಾಗದೆ ಮಕ್ಕಳು ಸ್ವತಃ ಕಲಿಯಲು ಬೇಕಾದ ಪರಿಸರವನ್ನು ನಿರ್ಮಿಸುವ ಸುಗಮಕಾರರಾಗಿರಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಫ್ಯಾಸಿಲಿಟೇಟರ್. ನೆಕ್ಸ್ಟ್ ಕ್ವೆಶ್ಚನ್. ಡಿಸೆಂಟ್ರೇಷನ್ ಈಸ್ ದ ಎಬಿಲಿಟಿ ಟು ವಿಕೇಂದ್ರೀಕರಣ ಎಂದರೆ ಫೋಕಸ್ ಆನ್ ಒನ್ ಆಸ್ಪೆಕ್ಟ್ ಓನ್ಲಿ, ಒಂದು ಅಂಶದ ಮೇಲೆ ಮಾತ್ರ ಗಮನ ಹರಿಸುವುದು. ಕನ್ಸಿಡರ್ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಆಫ್ ಸಿಚುವೇಶನ್, ಒಂದು ಸನ್ನಿವೇಶದ ಹಲವಾರು ಅಂಶಗಳನ್ನು ಪರಿಗಣಿಸುವುದು. ಥಿಂಕ್ ಅಬ್ಸ್ಟ್ರಾಕ್ಟ್ಲಿ, ಅಮೂರ್ತವಾಗಿ ಯೋಚಿಸುವುದು. ಮಿಮಿಕ್ಸ್ ಅಡಲ್ಟ್ಸ್, ಹಿರಿಯರನ್ನು ಅನುಕರಿಸುವುದು. ದ ರೈಟ್ ಆನ್ಸರ್ ಈಸ್ ಬಿ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಕನ್ಸಿಡರ್ ಮಲ್ಟಿಪಲ್ ಆಸ್ಪೆಕ್ಟ್ಸ್ ಆಫ್ ಸಿಚುವೇಶನ್. ದಿಸ್ ಈಸ್ ಆಪೋಸಿಟ್ ಆಫ್ ಸೆಂಟ್ರೇಷನ್ which and develops in concrete operational stage. ಇಲ್ಲಿ ಮಗು ಒಂದು ವಸ್ತುವಿನ ಹಲವು ಗುಣಗಳನ್ನು ಒಟ್ಟಿಗೆ ಗಮನಿಸುವುದನ್ನು ಕಲಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ಪಿಯಾಜೆಟ್ಸ್ 3 mountain task was designed to test. ಪಿಯಾಜೆ ಅವರ 3 ಪರ್ವತಗಳ ಪ್ರಯೋಗ ಯಾವುದನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ? ಆಪ್ಷನ್ ಎ ಕನ್ಸರ್ವೇಷನ್ ಸಂರಕ್ಷಣೆ, ಬಿ ಈಗೋಸೆಂಟ್ರಿಸಮ್ ಅಹಂ ಕೇಂದ್ರಿತವಾದ, ಸಿ ಆಬ್ಜೆಕ್ಟ್ ಪರ್ಮಿನೆನ್ಸ್ ವಸ್ತುವಿನ ಶಾಶ್ವತತೆ, ಡಿ ರಿವರ್ಸಿಬಿಲಿಟಿ ಅಥವಾ ವಿಪರ್ಯಯತೆ. ದ ರೈಟ್ ಆನ್ಸರ್ ಈಸ್ ಈಗೋಸೆಂಟ್ರಿಸಮ್ ಅಹಂ ಕೇಂದ್ರಿತವಾದ. ಇನ್ ದಿಸ್ task showed that children in the pre-operation stage cannot imagine another person's view. ಅಂದರೆ ಇಲ್ಲಿ ಈ ಹಂತದಲ್ಲಿ ಮಕ್ಕಳು ಇತರರ ದೃಷ್ಟಿಕೋನವನ್ನು ಊಹಿಸಲು ಸಾಧ್ಯವಿಲ್ಲ ಎಂದು ಈ ಪ್ರಯೋಗ ಸಾಬೀತುಪಡಿಸಿತು. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಈಗೋಸೆಂಟ್ರಿಸಮ್ ಅಹಂ ಕೇಂದ್ರಿತವಾದ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಸ್ಟೇಜ್ ಮಾರ್ಕ್ಸ್ ದ ಟ್ರಾನ್ಸಿಷನ್ ಫ್ರಮ್ ಲರ್ನಿಂಗ್ ಥ್ರೂ ಆಕ್ಷನ್ ಟು ಲರ್ನಿಂಗ್ ಥ್ರೂ ಥಾಟ್? ಯಾವ ಹಂತವು ಕ್ರಿಯೆಯ ಮೂಲಕ ಕಲಿಕೆಯಿಂದ ಚಿಂತನೆಯ ಮೂಲಕ ಕಲಿಕೆಗೆ ಬದಲಾವಣೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎಂಡ್ ಆಫ್ ಸೆನ್ಸರಿ ಮೋಟರ್ ಸಂವೇದನಾಗತಿ ಹಂತದ ಅಂತ್ಯ, ಬಿಗಿನಿಂಗ್ ಆಫ್ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಮೂರ್ತ ಕಾರ್ಯಕಾರಿ ಹಂತದ ಆರಂಭ, ಫಾರ್ಮಲ್ ಆಪರೇಷನಲ್ ಔಪಚಾರಿಕ ಕಾರ್ಯಕಾರಿ ಹಂತ, ಆರ್ ಬರ್ತ್ ಜನನ. ದ ರೈಟ್ ಆನ್ಸರ್ ಈಸ್ ಎಂಡ್ ಆಫ್ ಸೆನ್ಸರಿ ಮೋಟರ್ ಸ್ಟೇಜ್. Towards the end of the first stage, infants start using mental symbols rather than just physical reflexes. ಇಲ್ಲಿ ಈ ಹಂತದ ಅಂದರೆ ಸಂವೇದನಾಗತಿ ಹಂತದ ಕೊನೆಯಲ್ಲಿ ಮಗು ಕೇವಲ ದೈಹಿಕ ಚಲನೆಗಳ ಬದಲಿಗೆ ಮನಸ್ಸಿನಲ್ಲಿ ಚಿತ್ರಗಳನ್ನು ಅಂದರೆ ಮೆಂಟಲ್ ಇಮೇಜರಿ ಮೂಡಿಸಿಕೊಳ್ಳಲು ಶುರು ಮಾಡುತ್ತದೆ. ಹಾಗಾಗಿ ಕ್ರಿಯೆಯ ಮೂಲಕ ಕಲಿಕೆಯಿಂದ ಚಿಂತೆಯ ಮೂಲಕ ಕಲಿಕೆಗೆ ಈ ಸ್ಟೇಜ್ ಅಂದರೆ ಎಂಡ್ ಆಫ್ ಸೆನ್ಸರಿ ಮೋಟರ್ ಸ್ಟೇಜ್ ಬದಲಾವಣೆಯನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ಪಿಯಾಜೆಟ್ ಸ್ಟೇಜಸ್ ಆರ್ ಇನ್ವೇರಿಯಂಟ್ ಮೀನಿಂಗ್ ಪಿಯಾಜೆ ಅವರ ಹಂತಗಳು ಸ್ಥಿರ ಅಂದರೆ ದೇ ಚೇಂಜ್ ವಿತ್ ಕಲ್ಚರ್, ಅವು ಸಂಸ್ಕೃತಿಯೊಂದಿಗೆ ಬದಲಾಗುತ್ತದೆ. ದೇ ಅಕರ್ ಇನ್ ಫಿಕ್ಸ್ಡ್ ಯೂನಿವರ್ಸಲ್ ಆರ್ಡರ್, ಅವು ಒಂದು ನಿರ್ದಿಷ್ಟ ಸಾರ್ವತ್ರಿಕ ಕ್ರಮದಲ್ಲಿ ಸಂಭವಿಸುತ್ತದೆ. ಅಥವಾ ಸಮ್ ಸ್ಟೇಜಸ್ ಕ್ಯಾನ್ ಬಿ ಸ್ಕಿಪ್ಡ್, ಕೆಲವು ಹಂತಗಳನ್ನು ಬಿಟ್ಟು ಬಿಡಬಹುದು. ದೇ ಡಿಪೆಂಡ್ ಆನ್ IQ ಓನ್ಲಿ,
ಅವು IQ ಮೇಲೆ ಮಾತ್ರ ಅವಲಂಬಿತವಾಗಿದೆ. Here the right answer is they occur in fixed universal order. Because invariant means the sequence of the 4 stages is the same for all children everywhere. ಇದರ ಅರ್ಥ ಎಲ್ಲ ಮಕ್ಕಳು ಇದೇ 4 ಹಂತಗಳನ್ನು ಇದೇ ಕ್ರಮದಲ್ಲಿ ದಾಟಿ ಹೋಗುತ್ತಾರೆ. ಯಾವುದೇ ಒಂದು ಹಂತವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಸ್ಥಿರ invariant means they occur in a fixed universal order. So you just finished the 30 most critical questions of Piaget's theory. Most people won't even finish this video, but you did. That discipline is exactly why you will see your name on the final GPS JAS selection list. I have done my part by giving you the content. Now you do yours. But put your score out of 30 in the comments right now. No excuses. If you got less than 25, rewatch this.